ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ KR ಮಾರ್ಕೆಟಲ್ಲಿ ಹೂವಿನ ಪ್ರೈಸ್ಗಳು ಧರೆಗೆ ಏರಿವೆ. ಹಾಗಾದರೆ ಯಾವ್ಯಾವ ಹೂಗಳ ಬೆಲೆ ಏನೇನು ರೇಟು ಅಂತ ನೋಡುವುದಾದರೆ, ಮಲ್ಲಿಗೆ ಹೂವಿನ ರೇಟು 1200 ರೂಪಾಯಿ ಒಂದು ಮಾರು, ಕನಕಾಂಬರ ಬಂದು 800 ರೂಪಾಯಿ ಒಂದು ಮಾರು. ರೇಟ್ ಅಂತೂ ಕಾಂಪ್ರಮೈಸೇ ಆಗ್ತಾ ಇಲ್ಲ. ತೋಮಾಲೆ ಹಾರ ಒಂದು ಬಂದು 800 ರೂಪಾಯಿ ಆದರೆ, ಮಲ್ಲಿಗೆ ಹಾರ 1800 ರೂಪಾಯಿ. ಮತ್ತು ಸೇವಂತಿಗೆ ಒಂದು ಮಾರು ಬಂದು 250 ರೂಪಾಯಿ. ತಾವರೆ ಹೂವು ಒಂದು ಬಂದು 50 ರೂಪಾಯಿಗಳಾದರೆ, ತಾವರೆ ಹೂವಿಂದ ಕಟ್ಟಿರುವ ಹಾರ ಬಂದು 1800 ರೂಪಾಯಿ. ಒಂದೊಂದು ಕಡೆ ತುಳಸಿ ಹಾರ ಬಂದು ಒಂದು ಮಾರು ಬಂದು 150 ರೂಪಾಯಿಗಳಾಗಿದೆ. ಬಿಡಿ ಹೂಗಳು ಚೆಂಡಿಗೆ ಬಂದು kg 80 ರೂಪಾಯಿ 1 kg ಆಗಿದೆ. ರೋಜಾ ಹೂವು 1 kg ಬಂದು 120 ರೂಪಾಯಿ ರೇಟ್ಗಳಾಗಿದ್ದರೆ, ಸೇವಂತಿಗೆ ಹೂವು ಯೆಲ್ಲೋ ಮತ್ತು ವೈಟ್ ಬಂದು 1 kg 600 ರೂಪಾಯಿ. ಕನಕಾಂಬರ ಬಂದು ಅರ್ಧ kg 500 ರೂಪಾಯಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದಂತೂ ಕಾಸ್ಟ್ಲಿ. ಕನಕಾಂಬರ ಮತ್ತು ಮಲ್ಲಿಗೆ ಹೂವಿನ ಮಾತ್ರ ಹೆವಿ ಕಾಸ್ಟ್ಲಿ ಆಗಿದೆ ಈಗಿರುವ ಹಬ್ಬಕ್ಕೆ. ಸೊ ಜಾಸ್ತಿ ಯೂಸ್ ಮಾಡೋದು ಮಲ್ಲಿಗೆ ಮತ್ತು ಕನಕಾಂಬರ ಆಗಿರೋದರಿಂದ ಇವುಗಳ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟೈತೆ. ಸೊ ಹಂಗೆ ನಡ್ಕೊಂಡು ಮುಂದೆ ಬಂದರೆ, ಈಗ ನಾವೊಂದು ಹಣ್ಣುಗಳ ರೇಟ್ ಏನಾಗಿದೆ ಅಂತ ನೋಡುವುದಾದರೆ, ನಿನ್ನೆಯಿಂದ ಸುರಿತಿರುವ ಮಳೆಯ ಪ್ರಯುಕ್ತ ಮಾರ್ಕೆಟ್ ಎಲ್ಲ ಫುಲ್ಲು ಕೊಳಚೆ ಆಗಿಬಿಟ್ಟೈತೆ. ಆದರೂ ಜನ ನಂಬುತ್ತಾವ್ರೆ. ಸೊ ಆದರೂ ಜನ ತಗೊಳ್ಳೇಬೇಕು ಅಂತ ಬಂದಿದ್ದಾರೆ. ಸೊ ಇದು ಬಂದು ಫ್ರೂಟ್ಸು. ದಾಳಿಂಬೆ ಬಂದು 140 ರೂಪಾಯಿ 1 kg. ಮ್ಯಾಂಗೋ ಬಂದು 80 ರೂಪಾಯಿ 1 kg. ಆಪಲ್ ಬಂದು 150 ರೂಪಾಯಿ 1 kg. ಮೋಸಂಬಿ ಬಂದು 150 ರೂಪಾಯಿ 1 kg. ಹಣ್ಣುಗಳ ರೇಟು ಅಷ್ಟೊಂದು ಜಾಸ್ತಿ ಏನೂ ಆಗಿಲ್ಲ. ಹಣ್ಣುಗಳ ರೇಟ್ ಎಲ್ಲ ಒಂದು 20 ರೂಪಾಯಿ 30 ರೂಪಾಯಿ ಜಾಸ್ತಿ ಆಗಿದೆ ಅಷ್ಟೇ. ಪೈನಾಪಲ್ ಬಂದು ಜೋಡಿ ಬಂದು 150 ರೂಪಾಯಿ. ಬನಾನಾ ಬಂದು 1 kg 150 ರೂಪಾಯಿ. ಜೋಡಿ ಬಂದು 50 ರೂಪಾಯಿ. ಸೊ ಎಷ್ಟೇ ರೇಟ್ಗಳಿದ್ರು, ಯಾವುದೇ ಥರ ರೇಟ್ ಜಾಸ್ತಿ ಆದರೂ ಸಹ ಹಬ್ಬ ಮಾಡಲೇಬೇಕು ಅಂತ ಹೇಳಿ ನಮ್ಮ ಜನ ಬೆಳಗ್ಗೆನೇ ಮುಗಿದು ಬಿದ್ದಿದ್ದಾರೆ. ನೋಡಿ ಜನ ಸಾಗರ ಹೆಂಗಿದ್ದಾರೆ ಅಂತೇಳಿ. ಇದು ಬಂದು ಫ್ಲೈಓವರ್ ಮೇಲೆ ತೆಗೆದಿರುವಂತಹ ದೃಶ್ಯ. KR ಮಾರ್ಕೆಟ್ ಫ್ಲೈಓವರ್ ತೆಗೆದಿರೋದು. ಬೆಳಗ್ಗೆ 6 ಗಂಟೆಗೆ ಈ ಥರ ಜನ ಸಾಗರ ಸಮೂಹ ಸೇರಿದೆ ಇಲ್ಲಿ. ಏನೇ ಮಾಡಿದ್ರು ಹಬ್ಬ ಅಂತೂ ಮಾಡಲೇಬೇಕು. ಎಷ್ಟೇ ರೇಟ್ಗಳಾದರೂ, ಕಮ್ಮಿ ಇದ್ದರೂ ಜಾಸ್ತಿ ಇದ್ದರೂ, ನಮ್ಮ ಕರ್ನಾಟಕ ಜನ, ಎಸ್ಪೆಷಲಿ ನಮ್ಮ ಬೆಂಗಳೂರಿನಲ್ಲಿರುವಂತಹ ಜನಗಳು ವರಲಕ್ಷ್ಮಿ ಹಬ್ಬನ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದರಿಂದ ಬೆಳಗ್ಗೆನೇ ರೇಟ್ಗಳು ಕಮ್ಮಿ ಇರಬಹುದೇನೋ ಅಂತ ಉದ್ದೇಶದಿಂದ ಮುಗಿದು ಬಿದ್ದಿದ್ದಾರೆ. ಆದರೆ ರೇಟ್ಗಳು ಮಾತ್ರ ಯಾವುದೇ ತರಹ ಕಾಂಪ್ರಮೈಸೇ ಆಗೋದಿಲ್ಲ. ಇನ್ನೂ ಜಾಸ್ತಿ ಮಾಡ್ತಾರೆ ವಿನಃ ಕಮ್ಮಿ ಅಂತೂ ಮಾಡೋದೇ ಇಲ್ಲ. ಅಲ್ಲಿ ನೋಡಿ.